ಸರ್ಕಾರದ ನಿಯಮದ ಪ್ರಕಾರ ಕೆಇಬಿ ಇಲಾಖೆಯ ಸಿಬ್ಬಂದಿಗಳು ಕೆಲಸ ಮಾಡಬೇಕು. ಆದರೆ ಅಮಾಯಕ ವ್ಯಕ್ತಿ ಮೊಹಮ್ಮದ್ ರಫಿ ಎಂಬ ವ್ಯಕ್ತಿಯನ್ನ ಮಾನ್ವಿ ಕೆಇಬಿ ಇಲಾಖೆಯ ಜೆಇ ವಾಸಿಂ ಅಕ್ರಮ್ ಹಾಗೂ ಲೈನ್ಮನ್ ಪರಶುರಾಮ ಅವರು ವಿದ್ಯುತ್ ಕೆಲಸಕ್ಕೆ ಬಳಸಿಕೊಂಡ ಅನಾಹುತಕ್ಕೆ ವಿದ್ಯುತ್ ಅವಘಡ ಸಂಭವಿಸಿ ಸಾವನ್ನಪ್ಪಿರುವ ಘಟನೆ ಹಿರೇಕೊಟ್ನೇಕಲ್ ಗ್ರಾಮದಲ್ಲಿ ನಡೆದಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಕೆಇಬಿ ಇಲಾಖೆಯ ಅಭಿಯಂತರ ವಾಸಿಂ ಅಕ್ರಮ್ ಹಾಗೂ ಲೈನ್ಮನ್ ಪರಶುರಾಮರ ದೂರಾಡಳಿತದಿಂದ ಅಮಾಯಕ ವ್ಯಕ್ತಿ ಮೊಹಮ್ಮದ್ ರಫಿಯನ್ನ ಕೆಲಸಕ್ಕೆ ಬಳಸಿಕೊಂಡು ಕುಟುಂಬವನ್ನ ಬೀದಿ ಪಾಲು ಮಾಡಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಮೊಹಮ್ಮದ್ ರಫಿ ಸಾವಿಗೆ ಮಾನ್ವಿ ಕೆಇಬಿ ಇಲಾಖೆಯ ಅಭಿಯಂತರ ವಾಸಿಂ ಅಕ್ರಮ್ ಲೈನ್ಮನ್ ಕಾರಣ. ಇವರ ವಿರುದ್ಧ ಕಾನೂನಿನ ರೀತಿಯಲ್ಲಿ ಕ್ರಮ ಜರುಗಿಸಿ ನಮಗೆ ಸರ್ಕಾರ ನ್ಯಾಯ ನೀಡಬೇಕು ಎಂದು ಮೊಹಮ್ಮದ್ ಕುಟುಂಬಸ್ಥರ ಒತ್ತಾಯವಾಗಿದೆ. ಸರ್ ಯಾವ ಸರ್ ಕೊಟ್ನೇಕಲ್ ಏನು ಸರ್ ನಿಮ್ಮ ತಮ್ಮಗೆ ಏನಾಗಿತ್ತು ಸರ್? ಏನಿಲ್ಲ ಸರ್, ಚಾ ಕುಡಿದು ಕುಂತಿದ್ದ ಆತ. 2-3 ಸಲ ಫೋನ್ ಬಂತು. ಬೇರೆ ಲೈನ್ ಮೇಲೆ ಅವರು ಫೋನ್ ಮಾಡಿದರು. ಅವ್ರಿಗೆ ಫೋನ್ ಮಾಡಿದೆ, ಬರ್ತೀನಿ ಅಂತ ಅಂದ. ಮತ್ತೆ ಬಂದು ಅವರು ಅರ್ಜೆಂಟ್ ಬಾ ಅಂತ ಅಂದ. ಯಾರಂದ್ರೆ ಸರ್? ಕರೆಕ್ಟ್ ಫೇವರ್ ಲೈನ್ ಮ್ಯಾನ್. ಈಗ ನಿಮ್ಮ ತಮ್ಮವ್ರ ಹೆಸರೇನು ಸರ್? ರಫಿ. ಅವ್ರೇನಿದ್ರು? ಅವ್ರು ಮಂತಲ್ಲಿ ಇದ್ರು. ಅವರು ಕರೆಂಟ್ ಕೆಲಸನೇ ಮಾಡ್ತಾರ. ಓಕೆ, ಅಂದ್ರೆ ಕೆಬಿ ವರ್ಕರ್ ಅಲ್ಲದೆ ಅವರು ಕರ್ಕೊಂಡು ಹೋಗಿ ಕೆಲಸ ಮಾಡಿಸ್ಕೊಂತ. ಯಾರು ಮಾಡಿಸ್ಕೊಂತಾರ? ಲೈನ್ ಮ್ಯಾನ್ಗಳು ಮತ್ತೆ ಜೆ ಇವ್ರು ಎಲ್ಲರೂ. ಅಲ್ಲ ಸರ್, ಈ ರೀತಿಯಾಗಿ ಮತ್ತೆ ಅವ್ರು ಮಾಡೋ ಕೆಲಸ ಇವ್ರು ಮಾಡಿಸ್ಬಾರ್ದಲ್ಲ? ಮಾಡಿಸ್ಬೇಕಾದ್ರೆ ಅವರು ಕರ್ಕೊಂಡು ಹೋಗಿ ಕೆಲಸ ಮಾಡಿಸ್ಬೇಕು. ಯಾರು ಮಾಡಿಸ್ತಾರೆ? ಪ್ರತಿ ಸಲ ಮಾಡಿಸ್ತಾರ? ಪ್ರತಿ ಒಂದು ಸಲ ಕರ್ಕೊಂಡು ಹೋಗ್ತಾರೆ. ಮತ್ತೆ ಈಗ ಅನಾಹುತಕ್ಕೆ ಈಗ ಜವಾಬ್ದಾರಿ ಯಾರು? ಈ ಕುಟುಂಬಕ್ಕೆ ಅನಿಸ್ತಾ ಯಾರು ಸರ್ ಇದೆಲ್ಲ? ಬೇಕಂದ್ರೆ ಅವರೇ ಕೆಬಿಯವರು ಸಂಬಂಧಪಟ್ಟಿದ್ದು ಇದಕ್ಕೆಲ್ಲ. ಅಂದ್ರೆ ನಿಮ್ಮ ತಮ್ಮ ಏನವರು? ನಮ್ಮ ತಮ್ಮ. ಮತ್ತೆ ಈಗ ಅನ್ಯಾಯ ಇದೆ, ಕುಟುಂಬ ಯಾರು ನೋಡೋರು ಯಾರು? ಈಗ ಅವ್ರು ಕೆಬಿಯವರು ಮತ್ತೆ ಅನ್ಯಾಯ ಇದು ಮಾಡಿ ಕೊಡ್ಬೇಕು. ಈಗ ಅಲ್ಲ, ಈ ರೀತಿಯಾಗಿ ಏನಂತಂದ್ರೆ ಈಗ ಒಂದು ಬಡ ಕುಟುಂಬಕ್ಕೆ ಒಂದು ಕರ್ಕೊಂಡು ಹೋಗಿ ಈ ರೀತಿಯಾಗಿ ಮಾಡಿದಾರೆ ಅಂದಮೇಲೆ ಇದಕ್ಕೆ ಈಗ ಅವರೇ ಏನಂತ ಇದು ಮಾಡಿ ಕೊಡ್ಬೇಕು. ಇದಕ್ಕೆ ಇದು ಮಾಡೋದು. ಈಗ ಎಷ್ಟು ಜನ ಇದಾರೆ ಮಕ್ಕಳು ನಿಮ್ಮ ತಮ್ಮವ್ರಿಗೆ? ಅವ್ರಿಗೆ 3 ಇದ್ರೆ 2 ತೀರ್ಕೊಂಡು ಸರ್. ಒಬ್ಬತ್ತ ಇದ್ದಾನೆ. ಓದ್ತಾ ಇದ್ದಾರಾ? ಮತ್ತೆ ಈಗ ಈ ರೀತಿಯಾಗಿ ಮಾಡಿದಾರ ಅಂದಮೇಲೆ ಕೆಬಿ ಅವರು ಅವ್ರ ಕೆಲಸ ಮಾಡೋದನ್ನ ಇನ್ನೊಬ್ರಿಗೆ ಕೊಡೋದಂದ್ರೆ ಏನ್ರಿ ಇದು? ಹೇಳ್ಯಾರ ಸರ್. ಈಗ ಅವ್ರ ಕುಟುಂಬಕ್ಕೆ ಅವ್ರಿಗೆ ಇದು ಕೊಡ್ಬೇಕು. ಮತ್ತೆ ಏನಂತ ಪರಿಹಾರ ಮತ್ತೆ ಏನಂತ ಈಗ ಇದಕ್ಕೆಲ್ಲ ಕಾರಣ ಕೆಬಿ ಅವರೇ ಕಾರಣ. ನಿಮ್ಮ ಹೆಸರಮ್ಮ? ತಬಸುಮ್. ಯಾವ ಊರು ನಿಮ್ಮದು? ಕೊಟ್ನೇಕಲ್. ಏನು ನಿಮ್ಮ ಗಂಡಿಗೆ ಏನಾಗಿತ್ತು? ಅವ್ರು ಫೋನ್ ಕರೀತೆ, ಫೋನ್ ಮಾಡಿದ್ರು, ಮಾಡಕತ್ತಿದ್ರಿ. ಯಾರು? ಕೆಬಿ ಅವರು. ಯಾರು ಅವರು? ಕರೆಂಟ್ ಕೆಲಸ ಮಾಡೋರು. ಅದಕ್ಕೆ ಹೋಗ್ಬಿಟ್ಟಾರ, ಫೋನ್ ಮಾಡಕತ್ತಾರಂತ. ಎಲ್ಲಿಗೆ ಹೋದ್ರು? ಅಲ್ಲಿ ಕರೆಂಟ್ ಮಾಡಾಕ. ಕರೆಂಟ್ ವೈರ್ ಇರೋದು ಮಾಡಕ್ಕೆ. ಯಾವ ಊರಾಗ ಮಾಡಕ್ಕೆ? ಕೊಟ್ನೇಕಲ್ ಹಿಡಿದ್ರೆ. ಏನಾಗಿದೆ ನಿಮ್ಮ ಗಂಡಿಗೆ? ಈ ಕರೆಂಟ್ ಶಾರ್ಟ್ ಹೊಡೆದೈತೆ. ಕರೆಂಟ್ ಶಾರ್ಟ್ ಹೊಡೆದು ಎಷ್ಟು ಗಂಟೆಗೆ ಆಗಿದೆ? 11 ಗಂಟೆ. 11 ಗಂಟೆಗೆ ಆಗಿದೆ. ಈಗ ಅದಕ್ಕೆ ಕೇಳಿದ್ರೆ ಅವ್ರ ಜೊತೆ ಯಾರ್ಯಾರು ಇದ್ರು? ಅವರು ಕೆಬಿ ಅವ್ರ ಇರ್ತಾರೆ. ಕೆಬಿ ಅವ್ರು ಇದ್ರ? ಯಾರು ನಿಮ್ಗೆ ಯಾರು ಹೋಗಿಲ್ಲ? ಯಾರು ಹೋಗಿಲ್ಲ. ಈಗ ಅದು ನಿಮ್ಮ ಗಂಡಗ ಕರೆಂಟ್ ಶಾರ್ಟ್ ಹೊಡೆದ ನಂತರ ಅವ್ರು ಅಲ್ಲೇ ಬಿಟ್ಟು ಹೋಗಿದಾರ? ಏನ್ ಮಾಡ್ಯಾರ ಗೊತ್ತಿಲ್ಲ. ಮತ್ತೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ವಿಷಯ? ಫೋನ್ ಮಾಡಿ ಅವ್ರು ಹೇಳಿದಾರ? ಅವ್ರು ಹೇಳಿದ್ರು. ಅಂದ್ರೆ ಅವರೇ ತಗೊಂಬಂದ್ರ ಆಸ್ಪತ್ರೆಗೆ? ಅವರೇ ತಗೊಂಡ್ ಬಂದ್ರು. ಯಾರು ಅವರು? ಕೆಬಿ ಅವರು? ಅವ್ರ ಜೊತೆಗಿರೋರು ಲೈನ್ ಮ್ಯಾನ್ಗಳು ಅವರೆಲ್ಲ ಅಧಿಕಾರಿಗಳು. ಈಗ ಲೈನ್ ಮ್ಯಾನ್ಗಳು ಈಗ ನಿಮ್ಮ ಯಜಮಾನ್ರೇನು ಕೆಬಿ ಕೆಲಸ ಮಾಡ್ತಾ ಇಲ್ಲ? ಮಾಡ್ತಾ ಇಲ್ಲ. ಅಲ್ಲ ಲೈನ್ ಮ್ಯಾನ್ ಏನಲ್ಲ, ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ. ಮತ್ತೆ ಇವ್ರು ಯಾಕೆ ಹೋದ್ರಲ್ಲಿ? ಅವ್ರು ಕರ್ಕೊಂಡು ಹೋಗಿದಾರ? ಮತ್ತೆ ಆ ರೀತಿ ಕರ್ಕೊಂಡು ಹೋಗ್ಬಾರ್ದಲ್ಲ? ಇಲ್ಲ, ಅವರೇ ಮಾಡಿದ್ರು ಫೋನ್. ಊಟ ಬಿಟ್ಟು ಹೋಗ್ಯಾರ. ಅವರೇ ಮಾಡಿದಾರ? ಅಂದ್ರೆ ಏನ್ ಲೈನ್ ಪ್ರಾಬ್ಲಮ್ ಇತ್ತಮ್ಮ? ಲೈನ್ ಪ್ರಾಬ್ಲಮ್ ಇತ್ತು, ಹೋಗಿದ್ರು. ಈಗ ಲೈನ್ ಪ್ರಾಬ್ಲಮ್ ಈಗ ಹೋಗಿದಾರೆ. ಅಂದ್ರೆ ಈಗ ಅವ್ರು ಮಾಡೋ ಕೆಲಸನ ನಿಮ್ಮ ಯಜಮಾನ್ರಿಗೆ ಹಚ್ಚಿದ್ದಾರೆ ಕೆಲಸ. ಈಗ ಇವರಿಗೆ ಅನಾಹುತ ಆಗಿದೆ ನಿಮ್ಮ ಯಜಮಾನ್ರಿಗೆ. ಎಷ್ಟು ಜನ ಮಕ್ಕಳಿದ್ದಾರೆ ನಿಮಗೆ? ಒಬ್ಬತ್ತ ಇದ್ದಾನೆ. ಅವ್ರು ಎಷ್ಟು ವಯಸ್ಸಿದೆ? ಬರ ಸ್ವಲ್ಪ. ಅಂದ್ರೆ ಈಗ ನಿಮಗೆ ಅನ್ಯಾಯ ಆಗಿದೆ. ಈಗ ಅವರು ಲೈನ್ ಮ್ಯಾನ್ಗಳು ಮಾಡೋ ಕೆಲಸನ ನಿಮ್ಮ ಯಜಮಾನ್ರಿಗೆ ಹಚ್ಚಿದ್ದಾರೆ. ನಿಮ್ಮ ಯಜಮಾನ್ರಿಗೆ ಇದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ನಿಮ್ಮ ಹೆಸರು? ಹೌದು ಸರ್. ಏನು ಸರ್ ಏನಾಗಿದೆ ನಿಮ್ಮ? ನಮ್ಮ ಹಳೆಯ ಆತನ ಸರ್. ಈಗ ಅವನು ಊರಲ್ಲಿ
ಸಣ್ಣ ಪುಟ್ಟ ಏನಪ್ಪ ಅಂದ್ರೆ ಮನೆಗಳು ಕೆಲಸ ಮಾಡ್ತಿದ್ದ ಬಟನ್ ಹಾಕೋದು, ಆಮೇಲೆ ಏನೋ ಮನೆ ಲೈನ್ ಲೇಟ್ ಹತ್ತಿಲ್ಲ ಅಂದರೆ ಫೀಸು ಇದ್ರೆ ಹಾಕೋದು, ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಇತ್ತೀಚೆಗೆ ಏನು ಮಾಡಿದರು, ಪರಶುರಾಮ್ ಅಂತೇಳಿ ಒಬ್ಬ ಲೈನ್ಮೆನ್ ಇದ್ದಾರೆ ಸರ್ ನಮ್ಮ ಹಿರೇಕೊಟ್ನಿಕಲ್ಲಿಗೆ. ಅವರವರು ಯಾವುದೋ ಸಿನ್ನೂರು ತಾಲೂಕಿನಲ್ಲಿದೆ. ಈಗ ನಮ್ಮ ಜೈ ಹಿರೇಕೊಟ್ನಿಕಲ್ ಜೈ ವಾಸಿಂ ಅಕ್ರಮ್ ಅಂತೇಳಿ. ಈಗ ಅವು ಏನಾದರೂ ಲೈನ್ ಏನಾದರೂ ಹೋದರೆ, ಊರಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ, ಈಗ ಲೈನ್ಮೆನ್ ಏನು ಮಾಡ್ತದ, ಇವ್ನು ರಫಿಗೆ ಫೋನ್ ಮಾಡ್ತದ, ಬಾರೋ ಸ್ವಲ್ಪ ನೋಡುವ ಅಂತೇಳಿ. ಇವ್ರು 50-100 ರೂಪಾಯಿ ಕೊಡೋದಕ್ಕೆ ಆ ಆಸೆಗೆ ಇವರು ಕೆಲಸ ಮಾಡ್ತಿದ್ರು. ಕೆಲಸ ಮಾಡ್ತಿದ್ರು, ಏನೋ ಸಣ್ಣ ಪುಟ್ಟ ಸರಿ. ಈಗ ಇವರು LT ಲೈನಿಗೆ ತಾನು ಇಲ್ಲೇ ಇದ್ದಾನೆ ಸರ್, ಕೊಟ್ನಿಕಲ್ಲಾಗ ಇದ್ದಾನೆ ತಾನು. ಲೈನ್ಮೆನ್ ತಾನು ಪರಶುರಾಮ್ ಲೈನ್ಮೆನ್ ಕೊಟ್ನಿಕಲ್ಲಾಗಿದ್ದಾನ. ಕಂಬ ಏರೋದಕ್ಕೆ ಇವನ್ನ ಊಟ ಮಾಡೋಕ್ಕೆ ಕುಂತವನ್ನ ಫೋನ್ ಮಾಡಿ ಕರೆಸಿ ಕರ್ಕೊಂಡೋಗಿದ್ದಾನೆ. ಕರ್ಕೊಂಡೋಗಿ ತನ್ನ ಕೆಳಗಡೆ ನಿಂದಿರಿಸಿ ಮೇಲೆ ಕಂಬ ಹಚ್ಚಿದ್ದಾನೆ. ಅವನಿಗೇನು ಹೇಳಿದ, LC ತಗೊಂಡು ಏನಪ್ಪ ಅಂತ ಕೇಳಿದಾಗ, ನಾನು LC ತಗೊಂಡು ನೀನು ಏರು ಅಂತ ಹೇಳಿದ. ಅದು LC ತಗೊಂಡಿದ್ದು ಬಿಟ್ಟಿದ್ದು LC ಕೊಟ್ಟೋರಿಗೆ ಗೊತ್ತು, ಆನಂತರ ಈ ತಗೊಂಡವನಿಗೆ ಗೊತ್ತು, ಲೈನ್ಮಿಗೆ ಗೊತ್ತು. ಆನಂತರ ಇವನು ಕೆಲಸ ಮಾಡೋಕನಕ ಲಟಕಿನ ಕರೆಂಟ್ ಬಂದು ಅಲ್ಲಿಂದ ಏನಪ್ಪ ಅಂದರೆ ಪೂರ್ತಿ ಜೀವ ಹೋದ ಮೇಲೆ ಕೆಳಗೆ ಹೋಗ್ಬೋದು ಸರ್. ಈಗಲ್ಲ ಸರ್, ಈ ರೀತಿಯಾಗಿ ಇದಾಗಿದೆ ಅಂದಮೇಲೆ ಬೇರೆ ವ್ಯಕ್ತಿಗಳನ್ನ ಖಾಸಗಿ ವ್ಯಕ್ತಿಗಳನ್ನ ಬಳಸ್ಕೋಬಾರ್ದು. ಈಗ KB ಅವರು ಆ ವರ್ಕನ್ನು ಅವರೇ ಕೆಲಸ ಮಾಡಬೇಕು. ಈ ರೀತಿಯಾಗಿ ನಡೀತಾ ಇದೆ ಅಂದಮೇಲೆ ಏನು ಸರ್ ಇದು ಎಲ್ಲ ಬಡ ಒಬ್ಬ ವ್ಯಕ್ತಿನ ಅಮಾಯಕರು ಬಲಿ ಪಡೆದಿರಲ್ಲ ಸರ್ ಇವರೆಲ್ಲ. ಸಿನ್ನೂರು ತಾಲೂಕಿನಲ್ಲಿ ಇದ್ದು ಇಲ್ಲಿ ಏನಪ್ಪ ಅಂದ್ರೆ ಅವರು ಇಲ್ಲಿ ಪಗಾರ ತಗೊಂತಾರೆ ಸರ್. ಇರೋದು ಸಿನ್ನೂರು ತಾಲೂಕಿನಲ್ಲಿ. ವಾರಕ್ಕೆ 10 ದಿವಸಕ್ಕೆ ಬಂದು ನೋಡ್ಕೊಂಡು ಹೋಗ್ತಾರ. ಈ ಮೇಂಟೈನ್ ಮಾಡೋದಕ್ಕೆ ಇವ್ರನ್ನ ಬಿಟ್ಟಿದ್ದಾರೆ ಅಷ್ಟೇ. ಇವ್ರ ದುಡ್ಡಿಗೆ ಆಸೆಗೆ ಇವತ್ತು ತಮ್ಮ ಜೀವನನೇ ಹಾಳು ಮಾಡ್ಕೊಂಡ್ರು. ಇವ್ರಿಗೆ ಎಂದೇ ಇಲ್ಲ, ಮುಂದೆಲ್ಲ ಏನಿಲ್ಲ, ಬರೀ ಮನೆಗಳು ಏನಾದರೂ ವರ್ಕ್ ಮಾಡಬೇಕು, ಬದುಕಬೇಕು. ಅಲ್ಲ ಸರ್, ಈ ರೀತಿಯಾಗಿ ಖಾಸಗಿ ವ್ಯಕ್ತಿನ ಬಳಸ್ಕೋಬಾರ್ದು. ಒಂದು ರೀತಿಯಲ್ಲಿ KB ಅವರು ಮಾಡ್ತಕ್ಕಂಥ ಈ ಕೆಲಸನ ಇವ್ರು ಮಾಡ್ತಾರೆ ಅಂದಮೇಲೆ ಯಾರಾದ್ರೂ ಸತ್ತರು ಈಗ ದಿಕ್ಕ ಯಾರೀಗ? ಅಮಾಯಕ ಒಬ್ಬ ಬಡ ವ್ಯಕ್ತಿ ಸತ್ತಿದ್ದಾನೆ. ಇವನಿಗೆ ನ್ಯಾಯ ಕೊಡಬೇಕು ಸರ್. ಇವರಿಗೆ KB ಅವರೇನೆ, AW ಜೈ ಆಗಲಿ ಪರಶುರಾಮ್, ಇವರು ಮೂವರು ಕೂಡ ನ್ಯಾಯ ಕೊಡಬೇಕು. ಅವ್ರು ಬದುಕಕ್ಕೆ ಆಸ್ಪತ್ರೆ ಕೊಡಬೇಕು. ಅವ್ರ ವಯಸ್ಸು 28, ಸಣ್ಣ ವಯಸ್ಸಿನಲ್ಲಿ ವಿಧವೆ ಹಾಕಿ ಕುಂತರು. ಈಗ ಏನು ಸರ್, ವಿಧವೆ ಹಾಕಿ ಕುಂತರು. ಆಮೇಲೆ ಒಬ್ಬ ಮಗ ಇದ್ದಾನೆ,